ಥರ್ಡ್ ಸೆಮ್ಮಿಂದು OS ಇದು FIFO ಆಪ್ಟಿಮಲ್ ಎಲ್ಲರೂ ಅವೆಲ್ಲ ಬರ್ತಾವಲ್ಲ ಫೋರ್ತ್ ಮಾಡಲಲ್ಲಿ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುತ್ತೆ. ಇದರಲ್ಲಿ ಫಸ್ಟ್ ಈ ಥರ ಕ್ವಶನ್ ಕೊಟ್ಟು ಪೇಜ್ ಫಾಲ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. FIFO ಮತ್ತು ಆಪ್ಟಿಮಲ್ ಮತ್ತು LRU ಇದು ಮೂರದ್ದು ಕೇಳ್ತಾರೆ. ಈ ಥರ ನಂಬರ್ಸ್ ಕೊಡ್ತಾರೆ. ಫಸ್ಟ್ ಇದನ್ನು ಅಂದರೆ ಅವರು ಸೈಜ್ ಫ್ರೇಮ್ಸ್ ಆರ್ ಎಷ್ಟು ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡಬೇಕು. ಎಷ್ಟು ಫ್ರೇಮ್ಸು? 3 ಫ್ರೇಮ್ಸಾ? ಈಗ ಫಸ್ಟು FIFOದು ಇಷ್ಟು ಹಾಕ್ಕೊಳ್ಳಿ. 3 ಫ್ರೇಮ್ಸ್ ಅಂದರೆ 3 ಬಾಕ್ಸ್. ಫಸ್ಟ್ ಏನು 7, ನೆಕ್ಸ್ಟ್ ಏನು 0. ಈ ಥರ ಇದು ಎಲ್ಲ ನಂಬರ್ಸಿಗೂ 3 ಫ್ರೇಮ್ಸಿಂದು ಬಾಕ್ಸಸ್ನ ಹಾಕ್ಕೋಬೇಕು ಫಸ್ಟ್. ಓಕೆ, 0 ಫಸ್ಟು ಈ ಥರ ಎಲ್ಲ ಫ್ರೇಮ್ಸ್ 3 ಫ್ರೇಮ್ಸು ಎಲ್ಲ ನಂಬರ್ಸಿಗೂ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಈಗ FIFOದಲ್ಲಿ ನಾರ್ಮಲಾಗಿ ಒಂದಾದಮೇಲೆ ಒಂದನ್ನು ತುಂಬಿಸಿ, ಆಮೇಲೆ ಇವಾಗ ಅದರ ಈ ಬಾಕ್ಸಲ್ಲಿ ಇರಲಾರ್ದು ನಂಬರ್ ಎಲ್ಲಿಗೆ ಬಂದಾಗ ಅದನ್ನು ಸ್ಟಾರ್ಟಿಂಗಿಂದನೇ ರಿಪ್ಲೇಸ್ ಮಾಡ್ಕೊತ ಹೋಗ್ಬೇಕು. ಇವಾಗ ಫಸ್ಟು ನಂಬರು ಇದರಲ್ಲಿ ಬಾಕ್ಸಲ್ಲಿ ಇರಲಾರ್ದು ಬಂದಾಗ ಫಸ್ಟ್ ಬಾಕ್ಸಿಂದು ರಿಪ್ಲೇಸ್ ಮಾಡಬೇಕು, ಫಸ್ಟ್ ಫ್ರೇಮಿಂದು, ಆಮೇಲೆ ಸೆಕೆಂಡ್ ಫ್ರೇಮ್, ಆಮೇಲೆ ಥರ್ಡ್ ಫ್ರೇಮ್. ಈ ಥರ ಆಪ್ಟಿಮಲ್ ಅಂತ ಬಂದಾಗ ಫಾರ್ವರ್ಡ್ ಅಂದರೆ ಮುಂದೆ ಯಾವುದು ಹತ್ರ ಇರುತ್ತೋ ಅದರಲ್ಲಿ ರಿಪ್ಲೇಸ್ ಮಾಡಬಾರ್ದು, ದೂರ ಇರೋದ್ರಲ್ಲಿ ರಿಪ್ಲೇಸ್ ಮಾಡಬೇಕು. LRU ಅಂತಂದರೆ ಬ್ಯಾಕ್ವರ್ಡ್ ಅಂದರೆ ಹಿಂದ್ಗಡೆಯಿಂದ ಚೆಕ್ ಮಾಡಬೇಕು. ಯಾವುದು ಹತ್ರ ನಂಬರ್ ಇರುತ್ತೋ ಅದರಲ್ಲಿ ರಿಪ್ಲೇಸ್ ಮಾಡಬಾರ್ದು, ದೂರ ಇರೋ ನಂಬರ್ನಲ್ಲಿ ರಿಪ್ಲೇಸ್ ಮಾಡಬೇಕು. ನೆಕ್ಸ್ಟು ಕ್ಯಾಲ್ಕುಲೇಷನ್ ಮಾಡುವಾಗ ಗೊತ್ತಾಗುತ್ತೆ. ಇವಾಗ ಫಸ್ಟು FIFOದು ಇವಾಗ ಫಸ್ಟ್ ಏನಿದೆ 7 ಬರೀಬೇಕು. ನೆಕ್ಸ್ಟ್ 0, ಓಕೆ 7 0. ನೆಕ್ಸ್ಟ್ ಈಸ್ 1 7 0 1. ನೆಕ್ಸ್ಟ್ ಏನು ಬಂತು 2 ಬಂತಾ. ಇವಾಗ 3 ಫ್ರೇಮ್ಸು ಫುಲ್ ಇದೆ. ಆಗ ಫಸ್ಟ್ ಫ್ರೇಮನ್ನು ಫಸ್ಟ್ ರಿಪ್ಲೇಸ್ ಮಾಡಬೇಕು. ಇವಾಗ 2 ಇದರಲ್ಲಿದೆನಾ? ಇಲ್ಲ. ಅದಕ್ಕೆ ಫಸ್ಟ್ ಫ್ರೇಮ್ನಲ್ಲೇ ರಿಪ್ಲೇಸ್ ಮಾಡಬೇಕಂದ್ರೆ 2 0 1. ಈಗ ಯಾವುದ್ಯಾವುದರಲ್ಲಿ ನಂಬರ್ಸ್ ಹೊಸ ನಂಬರ್ಸ್ ಬಂದಾಗ ಏನಾದರೂ ರೀಪ್ಲೇಸ್ ಮಾಡಿದಾಗ ಅದು ಪೇಜ್ ಫಾಲ್ಟ್ ಅಂತ ಡಿಸೈಡ್ ಆಗುತ್ತೆ. ಅದಕ್ಕೆ ಈ ಥರ ಸ್ಟಾರ್ ಹಾಕ್ಬೇಕು ಅದಕ್ಕೆ. ಇವಾಗ 0 ಬಂತು. 0 ಈಸ್ ಆಲ್ರೆಡಿ ದೇರ್, ಸೊ ಕೀಪ್ ಆ್ಯಸ್ ಇಟ್ ಈಸ್. 2 0 1. ಇಟ್ ಈಸ್ ನಾಟ್ ಅ ಪೇಜ್ ಫಾಲ್ಟ್, ಇದು ಪೇಜ್ ಫಾಲ್ಟ್ ಅಲ್ಲ. ಇವಾಗ 3 ಬಂತಾ. 3ನ ಎಲ್ಲಿ ರಿಪ್ಲೇಸ್ ಮಾಡ್ತೀರಿ? ಫಸ್ಟು 2ನ ಫಸ್ಟ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದ್ರಿ, ನೆಕ್ಸ್ಟು ಸೆಕೆಂಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಬೇಕು. 2 3 1. ಈಗ ಇಲ್ಲಿ ಏನೂ ಚೇಂಜ್ ಆಗಿದೆ ತಾನೇ, ಇದು ಪೇಜ್ ಫಾಲ್ಟ್ ಅಂತ ಸ್ಟಾರ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ 0, ಇವಾಗ ಸೆಕೆಂಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದ್ವಿ, 0 ಇಲ್ಲಿಲ್ಲ. ನೆಕ್ಸ್ಟ್ ಥರ್ಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಬೇಕು. 2 3 0. ಇವಾಗ 4 ಕೂಡ ಇದರಲ್ಲಿ ಇಲ್ಲ, ಥರ್ಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದ್ದಾರೆ. ಇವಾಗ ಮತ್ತೆ ಫಸ್ಟ್ ಫ್ರೇಮ್ 4 3 0. ಇವಾಗ 2 ಇದೆನಾ? 2ನೂ ಇಲ್ಲ. ಇವಾಗ ಫಸ್ಟ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದರೆ ನೆಕ್ಸ್ಟು ಈ ಫ್ರೇಮ್ ಸೆಕೆಂಡ್ ಫ್ರೇಮಲ್ಲಿ 4 2 0. ಓಕೆ, 3 ಇದೆನಾ? ಇಲ್ಲ. ಸೆಕೆಂಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದ್ರಾ? ಇವಾಗ ಥರ್ಡ್ ಅದರಲ್ಲಿ ರಿಪ್ಲೇಸ್ ಮಾಡಿ 3 0 ಇದೆನಾ? ಇಲ್ಲ. ಮತ್ತು ಫಸ್ಟ್ ಫ್ರೇಮಲ್ಲಿ 0 2 3. ನೆಕ್ಸ್ಟು 3 ಈಸ್ ದೇರ್? ಎಸ್, ಸೊ ಕೀಪ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 2 ಈಸ್ ದೇರ್? ಎಸ್, ಸೊ ಕೀಪ್ ಆ್ಯಸ್ ಇಟ್ ಈಸ್. ನೆಕ್ಸ್ಟು 1 ಇದೆನಾ? 1 ಇಲ್ಲೆಲ್ಲಾದರೂ ಇದೆನಾ? ಇಲ್ಲ. ಇಲ್ಲಿ ಯಾವುದ್ರಲ್ಲಿ ರಿಪ್ಲೇಸ್ ಮಾಡಿದ್ರಿ? ಇವಾಗ ಇಲ್ಲಿ ಚೇಂಜ್ ಆಗಿದೆ ತಾನೇ, ಅಂದರೆ ಫಸ್ಟ್ ಅಲ್ಲಿದ್ರಲ್ಲಿ ರಿಪ್ಲೇಸ್ ಮಾಡಿರ್ತೀರ. ನೆಕ್ಸ್ಟ್ ಇದರಲ್ಲಿ ರಿಪ್ಲೇಸ್ ಸೆಕೆಂಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಬೇಕು. 0 1 3. ಓಕೆ, ನೆಕ್ಸ್ಟ್ 2 ಥರ್ಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಬೇಕು. 0 1 2. ನೆಕ್ಸ್ಟ್ 0 ಇಸ್ ದೇರ್? ಎಸ್, 0 1 2 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 1 ಈಸ್ ದೇರ್? ಎಸ್, 0 1 2 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 7, ಇವಾಗ ಎಲ್ಲಿ ರಿಪ್ಲೇಸ್ ಮಾಡಿದ್ರಿ? ಇಲ್ಲಿ 0 1 ಸೇಮ್ ಇದೆ, 3 ಇದಲ್ಲೇ 2 ಇದೆ, ಇಲ್ಲಿ ರಿಪ್ಲೇಸ್ ಮಾಡಿದ್ದೀರಾ ಅಂದರೆ ಥರ್ಡ್ ಫ್ರೇಮಲ್ಲಿ ರಿಪ್ಲೇಸ್ ಮಾಡಿದ್ದೀರಾ. ಮತ್ತು ಫಸ್ಟ್ ಫ್ರೇಮಲ್ಲಿ ಇದನ್ನು ರಿಪ್ಲೇಸ್ ಮಾಡಿ 7 1 2. ನೆಕ್ಸ್ಟ್ 0 ಇದೆನಾ? ಇಲ್ಲ. ಸೆಕೆಂಡ್ ಫ್ರೇಮಲ್ಲಿ ರಿಪ್ಲೇಸ್ 7 0 2. ನೆಕ್ಸ್ಟ್ 1, ಸೊ 7 0 ಇಲ್ಲಿ ರಿಪ್ಲೇಸ್ ಮಾಡಿದ್ದೀರಾ. ನೆಕ್ಸ್ಟ್ ಲಾಸ್ಟ್ 7 0 1. ಅಂದರೆ ಇದರಲ್ಲಿ ಪೇಜ್ ಫಾಲ್ಟ್ಸ್ ಎಷ್ಟು ಅಂತಲೇ ಅವ್ರು ಕೇಳಿರೋದು. 1 2 3 4 5 6 7 8 9 10 11 12 13 14 ಆಯಿತು. ಇವಾಗ ಇಲ್ಲಿ ಒಂದು ರಿಪ್ಲೇಸ್ ಮಾಡಿದ್ರೆ ಇದೊಂದು 15 ಪೇಜ್ ಫಾಲ್ಟ್ಸು 15 ಇದಾವೆ. ಓಕೆ, ಇದಿಷ್ಟು FIFO ಅಂದರೆ ಇದೇ ಥರನೇ ಮಾಡಬೇಕೆಲ್ಲ ಸಮ್ಸಿಗೂ. ನೆಕ್ಸ್ಟು ಆಪ್ಟಿಮಲ್
ಆಪ್ಟಿಮಲ್ ಅಂದರೆ ಏನಂತ ಹೇಳಿದೆ, ಫಾರ್ವರ್ಡ್ ಅಂದರೆ ಮುಂದ್ಗಡೆ ಚೆಕ್ ಮಾಡಬೇಕು. ಫಸ್ಟ್ ಇದೇ ಥರನೇ ಸೇಮ್ ಫ್ರೇಮ್ಸ್ನ ಇಲ್ಲೂ ಕೂಡ ಇದಕ್ಕೂ ಕೂಡ ಹಾಕ್ಕೋಬೇಕು, ಎಲ್ಲದಕ್ಕೂ ಸೇಮ್. ಓಕೆ, ಮೆಥಡ್ ಸ್ವಲ್ಪ ಚೇಂಜ್ ಆಗುತ್ತೆ, ಹೇಳ್ತೀನಿ. ನೆಕ್ಸ್ಟು ಆಪ್ಟಿಮಲ್ ಅಂತಂದ್ರೇನು, ಫಾರ್ವರ್ಡ್ ಅಂದರೆ ಮುಂದ್ಗಡೆ ಇರೋ ನಂಬರ್ಸಲ್ಲೇ ಚೆಕ್ ಮಾಡಬೇಕು. ಯಾವುದು ಹತ್ರ ಇರುತ್ತೋ ಅದನ್ನು ಬಿಟ್ಟು ದೂರ ಇರೋದ್ರಲ್ಲಿ ರೀಪ್ಲೇಸ್ನ ಮಾಡಬೇಕು. ಫಸ್ಟ್ 7, ಓಕೆ. ನೆಕ್ಸ್ಟ್ 0, 7, 0. ನೆಕ್ಸ್ಟ್ 1, 7, 0, 1. ಇದು ಸೇಮ್ ಬಂದುಬಿಡುತ್ತೆ ಸ್ಟಾರ್ಟಿಂಗಲ್ಲಿ. ಇವಾಗ 2 ಇಲ್ಲ, ಇದರಲ್ಲಿ ರೀಪ್ಲೇಸ್ ಮಾಡಬೇಕು. ಯಾವುದರಲ್ಲಿ? ಫಾರ್ವರ್ಡ್ ಅಂದರೆ ಮುಂದ್ಗಡೆ ನೋಡಿ, 7, 0, 1 ಇವು ಮೂರಕ್ಕೂ ಬಾಜುನ ಕಂಪೇರ್ ಮಾಡಬೇಕು ಫಾರ್ವರ್ಡಲ್ಲಿ. ಇವಾಗ 2ಗೆ ಹತ್ರ ಇರೋದು ಯಾವುದು? 0. ಇದರಲ್ಲಿರೋ ನಂಬರ್ಸ್ನ ಚೆಕ್ ಮಾಡ್ಕೋಬೇಕು. 0 ಹತ್ರ ಇದೆನಾ? ಎಸ್. ಅದಾದಮೇಲೆ ಯಾವುದಿದೆ? 7, 1ನಲ್ಲಿ ಯಾವ್ದು ಹತ್ರ ಇದೆ? 1 ಹತ್ರ ಇದೆ. 7 ಹತ್ರ ಇಲ್ಲ. ಓಕೆ, ಈಗ 7 ಇದ್ದಲ್ಲೇ ರೀಪ್ಲೇಸ್ ಮಾಡಬೇಕು. 2, 0, 1 ಈ ಥರ. ಇವಾಗ 0 ಇದೆನಾ? ಎಸ್, ಕೀಪ್ ಆ್ಯಸ್ ಇಟ್ ಈಸ್. 2, 0, 1. 3 ಇದೆನಾ? ಇಲ್ಲ. 3ಗೆ ಹತ್ರ ಇರೋದು ಯಾವುದು? 0 ಹತ್ರ ಇದೆ, 2 ಹತ್ರ ಇದೆ, 1 ದೂರ ಆಯಿತು. ಅದಕ್ಕೆ 1 ಇದ್ದ ಜಾಗದಲ್ಲಿ 3ನ ಬರೀಬೇಕು, 3ನ ರಿಪ್ಲೇಸ್ ಮಾಡಬೇಕು. 2, 0, 3. ನೆಕ್ಸ್ಟ್ 0 ಇಸ್ ದೇರ್, ಸೊ ಕೀಪ್ ಆ್ಯಸ್ ಇಟ್ ಈಸ್. 2, 0, 3. ನೆಕ್ಸ್ಟ್ ಏನು? 4ಗೆ ಹತ್ರ ಇರೋದು ಯಾವುದು? ಇದರಲ್ಲಿರೋ ನಂಬರ್ಸ್ನೇ ಚೆಕ್ ಮಾಡಿ. 4ಗೆ ಹತ್ರ ಇರೋದು ಯಾವುದು? 2 ಹತ್ರ ಇದೆ, 3 ಹತ್ರ ಇದೆ, 0ನೇ ಲಾಸ್ಟ್. ಸೊ 0 ಜಾಗದಲ್ಲಿ 4 ಅಂತ ಹಾಕಿ. ಓಕೆ, ನೆಕ್ಸ್ಟು 2 ಇಸ್ ದೇರ್, ಎಸ್, ಕೀಪ್ ಆ್ಯಸ್ ಇಟ್ ಈಸ್. ನೆಕ್ಸ್ಟು 3 ಇದೆನಾ? ಎಸ್. ನೆಕ್ಸ್ಟ್ 0 ಇಲ್ಲ. 0ಗೆ ಇವಾಗ ಇದರಲ್ಲಿ ಯಾವ್ದು ಹತ್ರ ಇರೋದು? 3 ಹತ್ರ ಇದೆ, 2 ಹತ್ರ ಇದೆ, ಅಂದರೆ 4 ದೂರ ಇದ್ದಾಗೆ. ಸೊ 4 ಇದ್ದಲ್ಲಿ 0ನ ರಿಪ್ಲೇಸ್ ಮಾಡಿ. 0, 3 ಇದೆನಾ? ಇವಾಗ 3 ಇದೆನಾ? ಎಸ್. 2, 0, 3 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 2 ಇಸ್ ಆಲ್ಸೋ ದೇರ್. 2, 0, 3. 1 ಇದೆನಾ? ಇಲ್ಲ. 1ಗೆ ಹತ್ರ ಇರೋದು ಯಾವುದು? 2 ಹತ್ರ ಇದೆ, 0 ಹತ್ರ ಇದೆ, ಅದಕ್ಕೆ 3 ಇದ್ದು ಸ್ಪೇಸಲ್ಲಿ 1 ಹಾಕಿ. 2, 0, 1. ನೆಕ್ಸ್ಟ್ ಏನು? 2 ಇದೆನಾ? ಎಸ್. 2, 0, 1. 0 ಇದೆನಾ? ಎಸ್. 2, 0, 1. 1 ಇದೆನಾ? ಎಸ್. 2, 0, 1. 7 ಇಲ್ಲ. 7ಗೆ ಹತ್ರ ಇರೋದು 0, 1 ಅಂದರೆ 2 ದೂರ ಇದ್ದಾಗೆ. ಸೊ 2 ಇದ್ದ ಜಾಗದಲ್ಲೇ 7 ಬರೀಬೇಕು. 7, 0, 1. ನೆಕ್ಸ್ಟು 0 ಇಸ್ ದೇರ್, ಎಸ್, ಕೀಪ್ ಆ್ಯಸ್ ಇಟ್ ಈಸ್. 1 ಇಸ್ ದೇರ್, ಸೊ ಕೀಪ್ ಆ್ಯಸ್ ಇಟ್ ಈಸ್. ಪೇಜ್ ಫಾಲ್ಟ್ಸ್ ಎಷ್ಟು? 1, 2, 3, 4, 5, 6, 7, 8, 9 ಪೇಜ್ ಫಾಲ್ಟ್ಸ್. PF ಅಂತ ಶಾರ್ಟ್ಕಟ್ಟಾಗಿ ಬರೆದಿದ್ದೀನಿ. 9 ಪೇಜ್ ಫಾಲ್ಟ್ಸ್ ಇದ್ದಾವೆ ಇದರಲ್ಲಿ. ನೆಕ್ಸ್ಟು ಇದೇ ಥರನೇ ಮತ್ತು ಎಲ್ಲರಿಗೂ ಬ್ಯಾಕ್ವರ್ಡಲ್ಲಿ ಚೆಕ್ ಮಾಡಬೇಕು. ಇವಾಗ ಹೆಂಗೆ ಫಾರ್ವರ್ಡಲ್ಲಿ ಚೆಕ್ ಮಾಡಿದ್ರು ಅದೇ ಥರನೇ ಬ್ಯಾಕ್ವರ್ಡಿಂದ ಚೆಕ್ ಮಾಡಬೇಕು. ಅಂದರೆ ಹಿಂದ್ಗಡೆ ಇರೋದನ್ನಷ್ಟೇ ಕಂಪೇರ್ ಮಾಡಿ ಚೆಕ್ ಮಾಡಬೇಕು. ಫಸ್ಟ್ ಇದೇ ಥರನೇ ಬಾಕ್ಸ್ ಹಾಕ್ಕೊಂಡು ನೆಕ್ಸ್ಟು ಎಲ್ಲರಿಗೂ ಅಂತಂದರೆ ಬ್ಯಾಕ್ವರ್ಡಿಂದ ಚೆಕ್ ಮಾಡಬೇಕು. ಫಸ್ಟು ಇದು ಸೇಮ್ 7, 0, 7, 0, 1 ಈ ಥರ ಹಾಕಿದ್ರೆ ಪೇಜ್ ಫಾಲ್ಟ್ ಅಂತ ಅರ್ಥ. ನಿಮಗೆ ಜಲ್ದಿ ಕೌಂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟು 2ನ ರಿಪ್ಲೇಸ್ ಮಾಡಬೇಕಾ? ಇವಾಗ 2 ಇಲ್ಲ ಇಲ್ಲಿ. ಹಿಂದ್ಗಡೆ ಚೆಕ್ ಮಾಡಬೇಕು. ಇವಾಗ 2 ಹತ್ರ ಇರೋದು ಯಾವುದು? 1 ಹತ್ರ ಇದೆ, 0 ಹತ್ರ ಇದೆ, 7 ಲಾಸ್ಟ್ ಇದೆ, ಅಂದರೆ 7 ದೂರ ಇದ್ದಾಗೆ. ಸೊ 7 ಇದ್ದ ಪ್ಲೇಸಲ್ಲೇ 2ನ ಹಾಕಿ. 2, 0, 1. ನೆಕ್ಸ್ಟ್ 0 ಇಸ್ ದೇರ್, ಸೊ ಕೀಪ್ ಆ್ಯಸ್ ಇಟ್ ಈಸ್. 3. ನೆಕ್ಸ್ಟ್ 3 ಇಲ್ಲ ತಾನೇ ಇದರಲ್ಲಿ. 3ಗೆ ಹತ್ರ ಇರೋದು ಯಾವುದು? 0 ಹತ್ರ ಇದೆ, 2 ಹತ್ರ ಇದೆ. ಸೊ ಈಗ 0, 2 ಹತ್ರ ಇದ್ದಾಗ 1 ದೂರ ಇದ್ದಾಗೆ, ಅದಕ್ಕೆ 1 ಇದ್ದ ಪ್ಲೇಸಲ್ಲಿ 3ನ ರಿಪ್ಲೇಸ್ ಮಾಡಿ. ನೆಕ್ಸ್ಟ್ 0 ಇದೆನಾ? ಎಸ್. 2, 0, 3. ಆ ನಂಬರ್ ಇಲ್ಲಿ ಇರೋ ನಂಬರು ಈ ಫ್ರೇಮಲ್ಲಿ ಇದ್ದಾಗ ಸೇಮ್ ಇದನ್ನೇ ಬರೆದು ಈ ಥರ ಸ್ಟಾರ್ ಆಗಬೇಡಿ, ಯಾಕಂದರೆ ನಾವಲ್ಲಿ ಏನೂ ಚೇಂಜ್ ಮಾಡಿರೋದಿಲ್ಲ, ಅದು ಪೇಜ್ ಫಾಲ್ಟಾಗಿ ಕನ್ಸಿಡರ್ ಆಗಲ್ಲ. ಈಗ 4ಗೆ ಹತ್ರ ಇರೋದು ಯಾವುದು? 0 ಹತ್ರ ಇದೆ, 3 ಹತ್ರ ಇದೆ, ಹಾಗಾದರೆ 2 ಇದ್ದ ಸ್ಪೇಸಲ್ಲೇ ನಾವು ರಿಪ್ಲೇಸ್ ಮಾಡಬೇಕು. 4, 0, 3. ನೆಕ್ಸ್ಟು 2ಗೆ ಹತ್ರ ಇರೋದು ಯಾವುದು? 4 ಆ್ಯಂಡ್ 0. ಬ್ಯಾಕ್ವರ್ಡ್ ಚೆಕ್ ಮಾಡಬೇಕು ಎಲ್ಲರಿಗೂ. 4, 0 ಹತ್ರ ಇದೆ, ಸೊ 4, 0, 3 ಇದ್ದ ಸ್ಪೇಸಲ್ಲೇ 2. ನೆಕ್ಸ್ಟ್ 3ಗೆ ಹತ್ರ ಇರೋದು 2, 4 ಅಂದರೆ 0 ಇದೆ ಸ್ಪೇಸಲ್ಲೇ 3ನ ಹಾಕಿ. ನೆಕ್ಸ್ಟ್ 0ಗೆ ಹತ್ರ ಇರೋದು ಯಾವುದು? ಬ್ಯಾಕ್ವರ್ಡಲ್ಲಿ 3, 2, 4 ಸ್ಪೇಸಲ್ಲೇ 0. ಓಕೆ, ನೆಕ್ಸ್ಟು 3 ಇದೆನಾ? ಎಸ್, ಕೀಪ್ ಆ್ಯಸ್ ಇಟ್ ಈಸ್. ನೆಕ್ಸ್ಟು 2 ಇಸ್ ಆಲ್ಸೋ ದೇರ್.
2 is also there. So 0, 3, 2. ನೆಕ್ಸ್ಟು 1ಅನ್ನು ರಿಪ್ಲೇಸ್ ಮಾಡಬೇಕು. 1ಗೆ ಹತ್ರ ಇರೋದು 2 ಆ್ಯಂಡ್ 3. 2, 3 ಹತ್ರ ಇದೆನಾ? ಎಸ್. 1 0 ಸ್ಪೇಸಲ್ಲಿ 1 ಹಾಕಿ 3, 2. ನೆಕ್ಸ್ಟ್ 2 ಇದೆನಾ? ಎಸ್. 1, 3, 2. ನೆಕ್ಸ್ಟ್ 0 0ಗೆ ಹತ್ರ ಇರೋದು 2 ಆ್ಯಂಡ್ 1. ಈಗ ಎರಡು ನಿಮ್ಗೆ ಹತ್ರ ಸಿಕ್ಕ ಮೇಲೆ 3ನೇ ನಂಬರ್ನ ನೀವು ಚೆಕ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಯಾಕಂದರೆ ಅದು ದೂರನೇ ಇದ್ದಾಗೆ. ಅದಕ್ಕೆ 2 ನಂಬರ್ ಸಿಕ್ಕರೆ ಅಲ್ಲಿಗೆ ನಿಂದಿರಿಸ್ಬಿಡಿ. 0ಗೆ ಹತ್ರ ಇರೋದು 2 ಆ್ಯಂಡ್ 1. ಸೊ 3 ಇದ್ದ ಸ್ಪೇಸಲ್ಲೇ ರಿಪ್ಲೇಸ್. ನೆಕ್ಸ್ಟ್ 1 ಇದೆನಾ? ಎಸ್. 7ಗೆ ಹತ್ರ ಇರೋದು ಯಾವುದು? 1 ಮತ್ತು 0. 1 0 ಬಿಟ್ಟು 2 ಇದ್ದ ಜಾಗದಲ್ಲೇ 7 ಹಾಕಿ. ನೆಕ್ಸ್ಟು 0 ಇಸ್ ದೇರ್. 0, 1, 7. 1 ಇದೆನಾ? ಎಸ್. 1 0 7. ಮೆಣಸಿ 1 2 3 4 5 6 7 8 9 10 11 12 13 ಪೇಜ್ ಫಾಲ್ಟ್ಸ್. ಸಾರಿ, ಇಲ್ಲಿ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀವಲ್ಲ, ಅದಕ್ಕೆ ಇದು ಪೇಜ್ ಫಾಲ್ಟ್ ಆಗಿ ಕನ್ಸಿಡರ್ ಆಗಲ್ಲ. ಅಂದರೆ ಇಲ್ಲಿ ಪೇಜ್ ಫಾಲ್ಟ್ಸು 12 ಇದ್ದಾಗೆ. 12 ಪೇಜ್ ಫಾಲ್ಟ್ಸು. ಇಲ್ಲಿ ಕಮ್ಮಿ ಪೇಜ್ ಫಾಲ್ಟ್ಸ್ ಯಾವುದು? ಇದು ಆಪ್ಟಿಮಲ್ದು ಕಮ್ಮಿ ಪೇಜ್ ಫಾಲ್ಟ್ಸ್. ಅದಕ್ಕೆ ಆಪ್ಟಿಮಲ್ ಈಸ್ ದ ಬೆಸ್ಟ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್. ಇಷ್ಟೇ. ಲಾಸ್ಟಿಗೆ ಯಾವುದು ಕಮ್ಮಿ ಇರುತ್ತೋ ಅದೇ ಬೆಸ್ಟ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಂತ ಬರೀಬೇಕಿಷ್ಟೆ. ಥ್ಯಾಂಕ್ ಯು.